ದೇವರು ದೇವರು ನಾನು ನನಗೆ ಇಷ್ಟ ಆದವ್ರ ಜೊತೆ ನನ್ನ ನೋವು, ನನ್ನ ಕಷ್ಟನ, ಬೇಜಾರು, ನನ್ನ ತೊಂದರೆಯನ್ನು ಹೇಳ್ಕೋತೀನಿ. ನಾನು ಹಾಗೆ ಮಾಡೋದು ಸರಿನಾ? ಅಂದರೆ ಇಷ್ಟವಾದವ್ರ ಜೊತೆ ಹೇಳ್ಕೊಳ್ಳಿ, ಆದರೆ ನಿಮಗೆ ಅವರಿಷ್ಟ ನಿಜ, ಬಟ್ ನೀವು ಅಂದರೆ ಅವ್ರಿಗೆ ಇಷ್ಟನಾ? ಅಥವಾ ನಿಮ್ಗೆ ಅವ್ರಿಷ್ಟ ಇರ್ಬೋದು, ಬಟ್ ಅವರಿಗೆ ನೀವು ಹೇಗೆ ನಿಮ್ಮ ದುಃಖವನ್ನು ಸಮಾಧಾನವಾಗಿ ಕೇಳೋದು? ಅವರು ಮರಳಿ ನಿಮಗೇನು ಸಮಾಧಾನ ಮಾಡುವಷ್ಟು ತಿಳುವಳಿಕೆ ಅವ್ರಿಗಿಲ್ಲದೆ ಇರ್ಬೋದು, ಬಟ್ ಅದನ್ನು ನಿಮ್ಮ ಭಾವನೆಗಳನ್ನು ಗೌರವಿಸುವ ವ್ಯಕ್ತಿತ್ವ ಅವ್ರದ್ದಾಗಿರಬೇಕು. ಇಲ್ಲ ಗುರುಗಳೇ, ನಾನು ಇಲ್ಲಿವರೆಗೂ ಅವ್ರಿಗೆ ಎಷ್ಟೊಂದು ವಿಚಾರ ಹಂಚ್ಕೊಂಡಿದ್ದೀನಿ, ಅವ್ರು ಅದನ್ನು ಇನ್ನೊಂದೇನೋ ಸೇರಿಸಿ ಇನ್ನೊಬ್ರಿಗೆ ಹೇಳೋ ಬುದ್ಧಿ ತೋರಿಸಿಲ್ಲ ಅಂದರೆ ಖಂಡಿತ ಹಂಚ್ಕೊಳ್ಳಿ. ಇರಬೇಕು, ಮನಸ್ಸಿನ ನೋವನ್ನು ಹಂಚ್ಕೊಳ್ಳೋಕೆ ಒಬ್ರು ಇರಬೇಕು ಜೀವನದಲ್ಲಿ. ಅದರಲ್ಲೂ ನಾವಿಷ್ಟಪಡೋರು ನಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತಾರೆ ಅಂದರೆ ಅದು ಇನ್ನೂ ಅದ್ಭುತ. ಹಂಚ್ಕೊಳ್ಳಿ, ಬಟ್ ಅಲ್ಲೇನೋ ಮತ್ತಿನ್ನೆಲ್ಲೋ ಹೇಳೋದು, ಮತ್ತು ನಿಮ್ಮ ದುಃಖವನ್ನು ಕೀಟ್ಲೆ ಮಾಡೋದು, ಆಡ್ಕೊಳ್ಳೋದು, ಅಪಹಾಸ್ಯ ಮಾಡೋದು, ನಂಗೆ ಆದಾಗ ಏನಾಗ್ಬಿಡುತ್ತೆ, ನಿಮ್ಮ ವ್ಯಕ್ತಿತ್ವ ಮೈನಸ್ ಆಗ್ತಾ ಬರುತ್ತೆ. ಅಯ್ಯೋ ಇವನಪ್ಪ ತಲೆ ತಿಂತಾನೆ ಅನ್ನೋ ಥರ ಆಗಬಾರ್ದು. ಬಟ್ ಅವರು ಅದಕ್ಕೆ ಬೆಲೆ ಕೊಡ್ತಾರೆ ಅನ್ನೋದಾದರೆ ಹೇಳ್ಕೊಳ್ಳಿ, ಬಟ್ ಸಂತೋಷವನ್ನು ಹೇಳ್ಕೊಳ್ಳಿ. ದುಃಖವನ್ನು ಗುರುಗಳ ಬಳಿ, ದೊಡ್ಡವ್ರ ಬಳಿ ಅಥವಾ ಅದು ಬೇಳೆ ಹೇಳ್ಕೊಳ್ಳಿ, ಬಟ್ ನಿಮ್ಮ ಸುತ್ತಮುತ್ತ ಇರೋ ನಿಮ್ಮ ಸಂಬಂಧಿಕರು, ಸ್ನೇಹಿತರ ಬಳಿ ಸಂತೋಷದ್ದು ಹೇಳ್ಕೊಳ್ಳಿ. ದುಃಖಕ್ಕೆ ಯಾರೂ ಅಷ್ಟು ಬೆಲೆ ಕೊಡಲ್ಲ, ಬಟ್ ಕೇಳ್ಕೊಂಡಿರ್ತಾರೆ. ಬಟ್ ಮುಂದೆ ಯಾವುದೋ ಒಂದು ಗಳಿಗೆ ಬಂದಾಗ ಆ ಹೇಳ್ಕೊಂಡಿದ್ದೇ ಶಾಪ ಆಗಿಬಿಡುತ್ತೆ. ಚೆನ್ನಾಗಿದ್ದಾಗ ಕೆಲವೊಂದು ಮನಸ್ಸು ಬಿಚ್ಚಿ ಹೇಳ್ಕೊಂಡಿರ್ತೀವಿ, ಅದೇ ಮುಂದೆ ಒಂದು ಯಾವುದೋ ಕೆಟ್ಟ ಗಳಿಗೆ ಬಂದಾಗ ಆ ಹೇಳ್ಕೊಂಡು ವಿಚಾರಗಳೇ ನಮ್ಮ ಶತ್ರುಗಳಾಗ್ಬಿಡ್ತವೆ. ಇವತ್ತು ಎಷ್ಟೋ ಜನ ಪ್ರೇಮಿಗಳು, ಎಷ್ಟೋ ಜನ ಬಂದು, ಸರ್ ನಾನು ಅವ್ರಿಗೆ ನನ್ನ ಕೆಲವು ವೈಯಕ್ತಿಕ ವಿಚಾರಗಳನ್ನು ಹೇಳಿಕೊಂಡಿದ್ದೆ, ಆದರೆ ಅವರು ಕೇಳಿದ್ರು, ಎಲ್ಲೂ ಯಾರ ಹತ್ರನೂ ಹೇಳಿರಲಿಲ್ಲ. ಆದರೆ ಯಾವುದೋ ಕಾರಣಕ್ಕೆ ನಮ್ಮಿಬ್ಬರ ನಡುವೆ ಮನಸ್ತಾಪಗಳು ಬಂತು. ಆಗ ಅವರು ಅದನ್ನು ತಗೊಂಡೋಗಿ ನನ್ನ ಅಪ್ಪ ಅಮ್ಮನಿಗೆ, ನನ್ನ ಸ್ನೇಹಿತರಿಗೆ ಅಪಪ್ರಚಾರ ಮಾಡೋದು. ಅಂದರೆ ನಿಮ್ಮ ಕೆಲವು ತೀರಾ ಖಾಸಗಿ, ತೀರಾ ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಂಡಿರ್ತೀರ. ಆ ವಿಚಾರಗಳು ಮುಂದೆ ಅಸ್ತ್ರಗಳಾಗಿ ಬಳಕೆಯಾಗಲಿಕ್ಕೆ ಶುರುವಾಗಿಬಿಡ್ತವೆ. ನೋಡಿ, ನಾನು ಹೇಳೋದು ಹಂಚಿಕೊಳ್ಳುವ ವಿಚಾರದಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಪ್ರತಿಯೊಬ್ಬ ಮನುಷ್ಯನು ಹುಡುಕಿಕೊಳ್ಳೋದು ಬಹಳ ಮುಖ್ಯ. ಹಾಗೆ ಹಂಚಿಕೊಳ್ಳೋದಕ್ಕೆ ಸ್ನೇಹಿತರು ಇನ್ಯಾರೋ ಅನ್ನೋದಕ್ಕಿಂತ ಒಂದು ತಂದೆ ತಾಯಿ ಬಳಿ ಹಂಚ್ಕೊಳ್ಳಿ. ಸ್ನೇಹಿತರಾಗಿರಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ, ನಿಮ್ಮ ಕೆಲವು ಮೋಹ, ಕಾಮ, ಈ ವಿಚಾರಗಳನ್ನು ಕೂಡ ತಂದೆ ತಾಯಿ ಬಳಿ ಹಂಚಿಕೊಳ್ಳುವಷ್ಟು ನೀವು ಆ ತಂದೆ ತಾಯಿಯ ಜೊತೆ ಸ್ನೇಹ ಭಾವನೆಯಲ್ಲಿ ಇರಬೇಕು. ಇಲ್ಲ ಸರ್, ನಮ್ಮ ತಂದೆ ತಾಯಿ ಆ ಥರ ಇಲ್ಲ ಸರ್, ಅವರು ಬಹಳ ಸ್ಟ್ರಿಕ್ಟು, ಹಂಗಂದಾಗ ಏನಾಗ್ಬಿಡುತ್ತೆ, ಸ್ನೇಹಿತರನ್ನ ಯಾರನ್ನೂ ನಂಬಿರ್ತೀರ, ಅವರು ಕೂಡ ನಂಬಿಕೆಗೆ ಅರ್ಹರು ಅನ್ನೋ ಥರ ಕಾಣಿಸ್ತಾ ಇರ್ತಾರೆ. ಅದನ್ನು ನಂಬಿ ನೀವು ಹೇಳ್ತೀರಾ, ಆದರೆ ಅದು ಮುಂದೆ ಬೇರೆ ಏನೇನೋ ವಿಚಾರಕ್ಕೆ ತಿರುಕೊಳ್ಳುತ್ತೆ. ಬಟ್ ನಾನು ಹೇಳೋದು ನೋಡಿ, ಈ ಸಮಾಜದಲ್ಲಿ ಗುರುಗಳು ಅಂತ ಇರ್ತಾರೆ, ದಾರಿ ತೋರಿಸ್ತಕ್ಕಂಥ ಅನೇಕ ಮಹನೀಯರು ಇರ್ತಾರೆ, ಅವ್ರ ಬಳಿ ಹಂಚ್ಕೊಳ್ಳಿ. ಅದಾಗಲಿಲ್ವಾ, ಯಾರೋ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಖಂಡಿತ ಒಬ್ಬರಾದರೂ, ಭಗವಂತ ಒಬ್ಬರನ್ನಾದರೂ ನಿಯತ್ತಾ ಇರೋರನ್ನು ಕಳಿಸಿರ್ತಾನೆ, ಅವರನ್ನು ಕಂಡುಕೊಳ್ಳಿ, ಅವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿ. ಹಾಗೂ ಎಲ್ಲರೂ ದ್ರೋಹ ಮಾಡಿದ್ರು ಸರ್ ಅಂದರೆ ಏನು ಮಾಡೋಕ್ಕಾಗುತ್ತೆ? ಹೌದಪ್ಪ, ಹೇಳಿದ ನನ್ನ ತಪ್ಪಾಯಿತು ಅಂದ್ಕೊಂಡು ಸುಮ್ಮನೆ ಆಗಬೇಕು. ನಾನು ತುಂಬ ಸಾರಿ ನೋಡಿದ್ದೀನಿ, ಯಾವುದೋ ಹಣಕಾಸಿನ ವಿಚಾರವೋ, ಪ್ರೀತಿ, ಸಂಬಂಧ, ಪ್ರೇಮ, ಇದು ಯಾವುದೋ ವಿಚಾರ ದುಃಖ ಇತ್ತು, ಅವನು ಯಾರ ಹತ್ರನೋ ಹೇಳ್ಕೊಳ್ಳೋವರೆಗೂ ಒಂದು ದುಃಖ, ಹೇಳಿ ಆದಮೇಲೆ ಅವನು ಅದನ್ನು ಇನ್ನೇನೋ ಸೇರಿಸಿ ಇನ್ಯಾರಿಗೋ. ಇದು ಹೆಂಗೆ ಅಂದರೆ, ನಾವು ನಿಮ್ಮ ಹತ್ರ ಬಂದು, ನೋಡಪ್ಪ ನನಗಿಂಥದ್ದೊಂದು ದುಃಖ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಏನು ಆ ದುಃಖ ಹೇಳಪ್ಪ ಅಂತೀರ ನೀವು. ನಾನೇನೋ ಹೇಳ್ಕೊಳ್ತೀನಿ, ಯಾರಿಗೂ ಹೇಳಬೇಡ ಅಂತಲೇ ಹೇಳಿರ್ತೀನಿ, ಖಂಡಿತ ಯಾರಿಗೂ ಹೇಳಲ್ಲ. ಅವನು ಅದನ್ನು ತಗೊಂಡೋಗಿ ಇನ್ಯಾರ ಹತ್ರ, ಅವನ ಫ್ರೆಂಡ್ ಹತ್ರ ಏನೋ ಒಂದು ಹೇಳ್ತೀನಿ, ಯಾರಿಗೂ ಹೇಳಬೇಡ, ಯಾರಿಗೂ ಹೇಳಲ್ಲಪ್ಪ, ಹಿಂಗೆ ಯಾರಿಗೂ ಹೇಳಬೇಡ ಅಂತಲೇ ಅದು 500 ಜನಕ್ಕೆ ಸೇರಿರುತ್ತೆ, ಹೌದಲ್ಲ? ಹಾಗಾಗಿ ಹೇಳೋದು ಖಂಡಿತ ತಪ್ಪಲ್ಲ, ಆದರೆ ನಿಮ್ಮ ಭಾವನೆಗಳಿಗೆ ಅಲ್ಲಿ ಬೆಲೆ ಸಿಗಬೇಕು, ಸ್ಪಂದನೆ ಸಿಗಬೇಕು. ಆ್ಯಂಡ್ ಭಾವನೆಯನ್ನು ಹೇಳ್ಕೊಂಡಾದ ಮೇಲೆ ನೀವು ಅವರ ಎದುರುಗಡೆ ಚಿಕ್ಕ ಜನ ಆಗಬಾರ್ದು. ಹಂಗೆ ಹೇಳಿದ ಮೇಲೂ
ನಿಮ್ಮ ಬಗ್ಗೆ ಅದೇ ಗೌರವ ಇರಬೇಕು, ಅದೇ ಗೌರವ, ಅದೇ ವ್ಯಕ್ತಿತ್ವಕ್ಕೆ ಅದೇ ಒಂದು ಬೆಂಬಲ, ಪ್ರೀತಿ ಇರಬೇಕು. ಏಳಾದ ಮೇಲೆ ತುಂಬ ಸಾರಿ ನಾವು ಹಗುರ ಆಗಿಬಿಡ್ತೀವಿ, ಅಂದರೆ ಅವರಿಗೆ ಕಾಲು ಕಸ ಆಗಿಬಿಡ್ತೀವಿ. ಒಂದು ಬಂದ ಸಮಸ್ಯೆಗಳನ್ನು ಸಾಕು ಪ್ರಾಣಿಗಳ ಬಳಿ ಹಂಚ್ಕೊಳ್ಳಿ. ನಿಮ್ಮ ನಾಯಿ, ತುಳಸಿ ಗಿಡ, ಕೃಷ್ಣನ ವಿಗ್ರಹ, ಹೀಗೆ ನಿಮ್ಮ ಭಾವನೆಗಳನ್ನು ಹೊರಗಡೆ ಹಾಕಿ, ಆದರೆ ಮನುಷ್ಯರು ಅದಕ್ಕೆ ಯೋಗ್ಯರಲ್ಲ ಅಂತ ಗೊತ್ತಾದಾಗ ಅದಕ್ಕೆ ಸಾಕು ಪ್ರಾಣಿಗಳ ಮುಂದೆ ಹೋದ್ರಿ, ಅಥವಾ ಮರ ಗಿಡಗಳ ಮುಂದೆ ನೀವು ಹೊರಗಡೆ ಹಾಕಬಹುದು. ಅಂದರೆ ಹೊರಗಡೆ ಹಾಕಬೇಕು, ಅದಕ್ಕೆ ನಾನಾ ಮಾರ್ಗಗಳಿದ್ದಾವೆ. ಆದರೆ ನಿಮಗೆ ಅದೊಂದು ಸಲಹೆ ಬೇಕು ಅಂದಾಗ ಅದಕ್ಕೊಂದು ತೂಕದ ವ್ಯಕ್ತಿತ್ವದ ಬಳಿನೇ ನೀವು ಹೋಗಬೇಕು. ಅದನ್ನು ಯಾರ ಬಳಿ ಅವ್ರ ಬಳಿ ಹೇಳಲಿಕ್ಕಾಗಲ್ಲ, ಅಥವಾ ಯಾರ್ಯಾರ ಬಳಿನೂ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನನ್ನ ದುಃಖವನ್ನು ಇಂಥವ್ರ ಹತ್ರ ಹೇಳ್ಕೊಳ್ತೀನಿ, ಗುರುಗಳೇ ಅದು ಸರಿನೋ ತಪ್ಪೋ ಅಂತ ನಿಮ್ಮ ಪ್ರಶ್ನೆ ಆಗಿರುವುದಾದರೆ ನಾನು ಹೇಳ್ತೀನಿ, ಅವರು ನಿಮ್ಮ ಭಾವನೆಗೆ ಬೆಲೆ ಕೊಡೋದ್ರ ಜೊತೆಗೆ ಸ್ಪಂದಿಸ್ತಾರೆ. ಮತ್ತು ಅನೇಕ ವರ್ಷಗಳಿಂದ ನೀವು ಅವ್ರ ಹತ್ರ ಹೇಳ್ಕೊಂಡು ಬಂದಿದ್ದೀರಿ, ಆದರೂ ಅವರು ಬೇರೆಲ್ಲೋ ನಿಮ್ಮ ಕಥೆಯನ್ನು ಕೆಟ್ಟದಾಗಿ ಅಪಪ್ರಚಾರ ಮಾಡಿಲ್ಲ ಅನ್ನೋದಾದರೆ ಖಂಡಿತ ಹೇಳ್ಕೊಳ್ಳಿ. ಹಾಗೆ ಒಂದು ಚಿಕ್ಕ ಸುಳಿವು ಸಿಗ್ತು, ಇವರು ನನ್ನ ಭಾವನೆಗಳನ್ನು ಬೇರೆಯವ್ರ ಹತ್ರ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಚಿಕ್ಕ ಸುಳಿವು ಸಿಕ್ಕಾಗ ನೀವೇ ಪ್ರೀತಿಯಿಂದ ಅದರಿಂದ ದೂರ ಆಗಬೇಕೆ ಹೊರತು ಅವ್ರ ಬಗ್ಗೆ ನೀವು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ.